ನಿಮ್ಮ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಕಾಣ್ತಾ ಇರುವಂತಹ ಬೆಲ್ ಬಟನ್ ಒತ್ತುವುದರ ಮೂಲಕ ನಮ್ಮ ಚಾನಲ್ನ ಲೇಟೆಸ್ಟ್ ಅಪ್ಡೇಟ್ಗಳನ್ನು ಮೊದಲು ಪಡೆಯಿರಿ. ನಮಸ್ಕಾರ ಸ್ನೇಹಿತರೆ, ನಾನು ಎಚ್ ಕುಮಾರ್. ಸ್ನೇಹಿತರೆ, ಇಂದಿನ ವಿಡಿಯೋದಲ್ಲಿ ವಾಟ್ಸಪ್ ಪ್ರೊಫೈಲ್ ಪಿಕ್ಚರನ್ನು ಅಡ್ಜಸ್ಟ್ ಮಾಡುವುದರ ಕುರಿತು ತಿಳಿಸಿಕೊಡ್ತೇನೆ. ನೋಡಿರ್ಬೋದು ಸ್ನೇಹಿತರೆ, ನೀವು ವಾಟ್ಸಪ್ ಪ್ರೊಫೈಲ್ ಫೋಟೋ ಹಾಕುವಾಗ ನೋಡ್ತಾ ಇರ್ಬೋದು, ಗ್ಯಾಲರಿಗೆ ಹೋಗಿ ಫೋಟೋವನ್ನು ಹಾಕ್ಬೋದು. ನಾನೀಗ ಈ ಫೋಟೋವನ್ನು ಹಾಕಬೇಕು ಅಂದರೆ ಈ ಫುಲ್ ಫೋಟೋವನ್ನು ಹಾಕಬೇಕು. ಫುಲ್ ಫೋಟೋ ಅಡ್ಜಸ್ಟ್ ಆಗ್ತಾಯಿಲ್ಲ. ಈ ಫೋಟೋವನ್ನು ಫುಲ್ ಹಾಕಬೇಕಂತಂದರೆ ನಾವು ಎಡಿಟ್ ಕೂಡ ಮಾಡಿ ಹಾಕ್ಬೋದು. ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನೀವು ಪ್ಲೇಸ್ಟೋರ್ನಿಂದ PicsArt ಅಂತ ಆ್ಯಪನ್ನು ಡೌನ್ಲೋಡ್ ಮಾಡ್ಬೋದು. ಡೌನ್ಲೋಡ್ ಮಾಡಿ, ನಾನು ಅದನ್ನು ಈಗಾಗಲೇ ಡೌನ್ಲೋಡ್ ಮಾಡಿಟ್ಟಿದ್ದೇನೆ. ನೋಡ್ಬೋದು, ಇಲ್ಲಿ PicsArtಲ್ಲಿ ಬಂದು ಪ್ಲಸ್ ಅಂತ ಕೊಟ್ಟು ಯಾವ ಫೋಟೋವನ್ನು ಅಡ್ಜಸ್ಟ್ ಮಾಡಬೇಕು ನೀವು ಅಂತ ಆ ಫೋಟೋವನ್ನು ಸೆಲೆಕ್ಟ್ ಮಾಡಿ ಆಲ್ ಫೋಟೋಸ್ ಈ ಫೋಟೋ ನಾನೀಗ ಅಡ್ಜಸ್ಟ್ ಮಾಡಬೇಕು. ಅಡ್ವರ್ಟೈಸ್ ಅದು ಸ್ನೇಹಿತರೆ, ನೋಡ್ಬೋದು, ಈ ಫೋಟೋವನ್ನು ನಾವು ಅಡ್ಜಸ್ಟ್ ಮಾಡಬೇಕು. ಇಲ್ಲಿ ಹಲವಾರು ಆಪ್ಷನ್ಗಳಿದ್ದಾವೆ. ಎಫೆಕ್ಟ್ಸು, ಬ್ಯೂಟಿಫೈ, ಸ್ಟಿಕ್ಕರ್ಸು, ಕಟೌಟು, ಟೆಕ್ಸ್ಟು, ಸ್ಕ್ವೇರ್ ಫಿಟ್ ಅಂತ ಆಪ್ಷನ್ ಇದೆ ನೋಡಿ. ಆ ಸ್ಕ್ವೇರ್ ಫಿಟ್ ಅಂತ ಆಪ್ಷನ್ನಿಗೆ ಕೊಡಿ, ಆಪ್ಷನನ್ನು ಒತ್ತಿ. ಇಲ್ಲಿ ನಿಮಗೆ ಹಲವಾರು ಆಪ್ಷನನ್ನು ಕೇಳುತ್ತೆ. ಇಲ್ಲಿ ಇದೆ ಬ್ಯಾಕ್ಗ್ರೌಂಡ್ ನಿಮಗೆ ಯಾವ ಥರದ್ದು ಬೇಕು ಅಂತ. ಬ್ಯಾಕ್ಗ್ರೌಂಡ್ ಕಲರ್ ಬೇಕಿದ್ರೆ ಕಲರ್ ಅಂತ ಆಪ್ಷನ್ ಉಂಟು ನೋಡಿ, ಅದಕ್ಕೆ ಹೋಗ್ಬೋದು. ಬ್ಯಾಕ್ಗ್ರೌಂಡ್ ಅಂತ ಆಪ್ಷನ್ಗೆ ಹೋದರೆ ಬೇರೆ ಬೇರೆ ಬ್ಯಾಕ್ಗ್ರೌಂಡ್ ಕೂಡ ನೋಡ್ಬೋದು. ಇಮೇಜ್ ಅಂತ ಇದೆ, ಅದೇ ಇಮೇಜು ಬ್ಯಾಕ್ಗ್ರೌಂಡಿಗೆ ಬೇಕಂದರೆ ಇಮೇಜ್ ಅಂತ ಇದೆ. ಇದು ಚೆನ್ನಾಗಿ ಕಾಣುತ್ತೆ ನೋಡಿ ಸ್ನೇಹಿತರೆ. ನೀವು ಬ್ಲರ್ ಎಷ್ಟು ಬೇಕಂತ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ಇನ್ನು ಓಕೆ ಸೇವ್ ಕೊಡಿ. ಅಡ್ವರ್ಟೈಸ್ ಬರ್ತಾ ಇರುವಂಥದ್ದು ಸೇವ್ ಕೊಟ್ಟು ಮತ್ತೆ ಈಗ ವಾಟ್ಸಪ್ಪಿಗೆ ಹೋಗಿ. ಈಗ ವಾಟ್ಸಪ್ ಪ್ರೊಫೈಲ್ ಚೇಂಜ್ ಮಾಡಲಿಕ್ಕೆ ಹೋಗಿ, ನೋಡ್ಬೋದು, ಪ್ರೊಫೈಲ್ ಚೇಂಜ್ ಮಾಡ್ಬೋದು. ಇದೀಗ ತಾನೇ ನಾನು ಸೇವ್ ಮಾಡಿರುವಂಥದ್ದು ನೋಡ್ಬೋದು, ಅಡ್ಜಸ್ಟ್ ಮಾಡ್ಬೋದು. ಈಗ ನೀವು ಈ ಫುಲ್ ಪಿಕ್ಚರನ್ನು ನಿಮ್ಮ ಪ್ರೊಫೈಲ್ ಆಗಿ ಮಾಡ್ಕೋಬೋದು ಸ್ನೇಹಿತರೆ. ನೋಡ್ಬೋದು, ಪ್ರೊಫೈಲಲ್ಲಿ ಫುಲ್ ಪಿಕ್ಚರ್ ಬರುತ್ತೆ. ಹಾಗಾಗಿದ್ದರೆ ಅರ್ಧ ಬರ್ತಾಯಿತ್ತು, ಈಗ ಫುಲ್ ಇದೆ. ಇದು PicsArtನ ಒಂದು ಉಪಯೋಗ ಅಂತಲೇ ಹೇಳ್ಬೋದು. ನೋಡ್ಬೋದು, ಹಾಗೆ ಮಾಡಿದ ಇನ್ನೊಂದು ಚಿತ್ರ ಇದೆ ನೋಡಿ ಇಲ್ಲಿ. ಧನ್ಯವಾದಗಳು ಸ್ನೇಹಿತರೆ. ಇಂದಿನ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ಇಷ್ಟವಾಗದಿದ್ದಲ್ಲಿ ಡಿಸ್ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.